ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ಇಲ್ಲಿ ನೋಡಿ ಇವಾಗ ಈಗಿನ ಜೀವನ ಶೈಲಿ ಹೇಗಿದೆ ಅಂದರೆ ನಾವು ಪಾಶ್ಚಿಮಾತ್ಯವನ್ನು ಹೇಗೆ ಅಳವಡಿಕೆ ಮಾಡ್ಕೋತಾ ಇದ್ದೀವಿ ಅಂತ ನಿಮಗೊಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ನಾವು ನೋಡಿ ಕಸನೂ ಕೂಡ ಈಗ ನಾವೇನು ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಆಲ್ ಕೈಯಿಂದಾಗಲಿ ಮತ್ತು ಪೊರಕೆಯಿಂದಾಗಲಿ ಏನು ಸ್ವಚ್ಛ ಮಾಡೋದನ್ನು ಬಿಟ್ಟುಬಿಟ್ಟಿದ್ದೀವಿ. ನಾವೇನೇ ಇದ್ದರೂ ಏನು ಮಾಡ್ತೀವಿ ಅಂದರೆ ಎಲ್ಲದಕ್ಕೂ ಮಷೀನ್ ಮಾಡಿಬಿಟ್ಟಿದ್ದೀವಿ. ಅದಕ್ಕೂ ಒಂದು ಮಷೀನ್ ಇದೆ ನೋಡಿ, ಕಸ ಗುಡಿಸೋದಕ್ಕೂ ನೆಲ ಒರೆಸೋದಕ್ಕೂ. ಆದರೆ ತುಂಬ ವರ್ಷ ಆಯಿತು ಬಂದು. ಆದರೆ ನಾನು ನಿಮಗೆ ನಾನು ಯೂಸ್ ಮಾಡ್ತಾ ಇರೋದು 2 ವರ್ಷ ಆಯಿತು. ಅದನ್ನು ನಾನು ಇವಾಗ ನಿಮಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ನನಗೆ ಈ ಬೇರೆ ಬೇರೆ ವಸ್ತುಗಳ ವಿಡಿಯೋ ಮಾಡುವಾಗ ಈ ವಿಡಿಯೋ ಇನ್ನೂ ನೆನಪಿಗೆ ಬಂದಿರಲಿಲ್ಲ, ಅದಕ್ಕೆ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಮಹಿಳೆ ಏನು ಮಾಡ್ತಾಳೆ ಅಂದರೆ, ಮನೆ ಕೆಲಸ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸಂಜೆವರೆಗೂ ಕೆಲಸ ಮಾಡ್ತಾನೇ ಇರ್ತಾಳೆ. ಅವ್ಳ ಕೆಲಸನೇ ಮುಗಿಯಲ್ಲ. ಆವಾಗ ಈ ಟಿಪ್ಸನ್ನು ಫಾಲೋ ಮಾಡಿಬಿಡಿ. ಪಾಶ್ಚಿಮಾತ್ಯ ಮೊದಲೆಲ್ಲ ನೋಡಿ ವಾರಿಕೆ ತೊಗೊಂಡು ಕುಟ್ಟೋದು, ಹಾಗೆಯೇ ಬೀಸ್ಕಲ್ಲು ತೊಗೊಂಡು ಬೀಸೋದು, ಅವೆಲ್ಲ ಕಾಮನ್ ಆಗಿದ್ದು. ಆದರೆ ಈಗ ನಮ್ಮ ಶಕ್ತಿಗಳು ಅಷ್ಟೇ ಇದ್ದಾವೆ, ತಿನ್ನೋದು ಹಾಗೇ ಇದೆ, ಹಾಗೆಯೇ ನಾವು ಕೆಲಸ ಮಾಡೋದು ಅಷ್ಟರಲ್ಲೇ ಇದೆ. ನಾವು ಟೈಮಿಂಗ್ಸ್ ಅಂದರೆ ಸಮಯ ಉಳಿತಾಯ ಮಾಡಬೇಕು ಅಂದರೆ, ನಾವು ಇನ್ನೂ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಬೇಕು ಅಂದರೆ ನಾವು ಅನಿವಾರ್ಯವಾಗಿ ಪಾಶ್ಚಿಮಾತ್ಯ ಶೈಲಿಯಲ್ಲಿ ಬದಲಾವಣೆ ಆಗಲೇಬೇಕಾಗುತ್ತೆ. ದಿನಂಪ್ರತಿ ನಾವು ಈಗ ಬೆಳಗ್ಗೆ ಎದ್ದ ತಕ್ಷಣ ರೂಟೀನ್ ವರ್ಕು ಅಂದರೆ ನಾವು 6 ಗಂಟೆಗೆ ಎದ್ದರೆ ರಾತ್ರಿ 10 ಗಂಟೆ ಆದರೆ ನಮ್ಮ ಕೆಲಸನೇ ಮುಗ್ದಿರಲ್ಲ. ಆ ಥರ ಕೆಲಸಗಳು ಇರ್ತವೆ ಇವಾಗ. ಆದ್ರೂ ಆ ಹೆಣ್ಮಕ್ಳಿಗೆ ಅದೇನು ಕೆಟ್ಟ ಚಟ ಅಂತಂದರೆ ಮನೆ ಕ್ಲೀನಿಂಗ್ ಇಷ್ಟು ಬಿಟ್ಟರೆ ಏನೂ ಇಲ್ಲ. ಅದಕ್ಕೆ ಹೇಳೋದು, ಆದಷ್ಟು ನೀವು ಪಾಶ್ಚಿಮಾತ್ಯ ಶೈಲಿಗೆ ಬದಲಾವಣೆ ಆದರೆ ಬಟ್ಟೆ ತೊಳೆಯೋಕ್ಕೆ ವಾಷಿಂಗ್ ಮಿಷಿನ್, ಪಾತ್ರೆ ತೊಳೆಯೋಕ್ಕೆ ವಾಷಿಂಗ್ ಮಿಷಿನ್, ನೀರು ಹಿಡಿಯೋದು ಬೇಡ, ಫಿಲ್ಟ್ರು, ಮಿಕ್ಸಿ, ಇನ್ನೊಂದು ಕುಕ್ಕರ್ ಬಂದಿದೆ. ಅದನ್ನು ಇನ್ನೊಂದು ಸತಿ ನಾನು ತೊಗೊಂಡ್ಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ. ಏನು ಅಂತಂದರೆ ಬರೀ ಬಟನ್ ಪ್ರೆಸ್ ಮಾಡಿದರೆ ನಿಮ್ಗೆ ಏನೇನು ಐಟಮ್ ಎಲ್ಲ ಮಿಕ್ಸ್ ಮಾಡಿ ಹಾಕಿಬಿಟ್ರೆ ಪಲಾವು, ಉಪ್ಪಿಟ್ಟು, ನಿಮ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಕೊಟ್ಬಿಡುತ್ತೆ ಅಷ್ಟೇ. ಇವಾಗ ಕಸ ಗುಡಿಸೋದು, ನಾನು ಇದನ್ನೊಂದು ಟಿಪ್ಸನ್ನು ಅಷ್ಟೇ ಹೇಳ್ತೀನಿ, ಬೇರೆದೇನು ಹೇಳಲ್ಲ. ಸದ್ಯಕ್ಕೆ ಇದನ್ನು ನೋಡಿ, ನಾನು ನಿಮಗೆ ತೋರಿಸ್ಬೇಕು ಅಂದ್ರೆ ಕಸ ಹಾಕಿನೇ ನಾನು ತೋರಿಸ್ಬೇಕಾಗುತ್ತೆ ವಿಡಿಯೋ ಮಾಡೋಕ್ಕೆ. ನಾನು ನೋಡಿ ಈಗ ಮಷೀನು ನಾನು ಒಳಗಡೆ ರೆಡಿ ಮಾಡಿದ್ದೀನಿ, ಅದು ರೆಡಿ ಮಾಡಬೇಕಾಗುತ್ತೆ. ಹಾಗೆಯೇ ಈಗ ರೆಡಿ ಮಾಡ್ಕೊಂಡಿದ್ದೀನಿ ನಾನು ನಿಮ್ಗೆ